ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಬೆಳಗ್ಗೆಯಿಂದ ಬ್ಲಾಗ್ನ ಶುರು ಮಾಡ್ತಿದ್ದೀನಿ. ಇವಾಗ ಬ್ರೇಕ್ಫಾಸ್ಟ್ನ ಮಾಡಬೇಕು. ಬ್ರೇಕ್ಫಾಸ್ಟ್ ಬಂದುಬಿಟ್ಟು ಕ್ಯಾಪ್ಸಿಕಮ್ ರೈಸ್ ಮಾಡೋಣ ಅಂತ. ನಾನು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ, ಬನ್ನಿ. ಹಾಗೆ ಅಡುಗೆನೂ ಮಾಡಿಬಿಡೋಣ ಅಂದ್ಬಿಟ್ಟು ನಿನ್ನೆ ಮೊಸೊಪ್ಪಿಗೆ ಸೊಪ್ಪು ತೊಗೊಂಡಿದ್ದೆ. ಮಿಕ್ಸ್ ಸೊಪ್ಪು 5 ಥರದ್ದು ಸೊಪ್ಪನ್ನ ತೊಗೊಂಡು ಕ್ಲೀನ್ ಮಾಡಿ ತೊಳೆದು ಇವಾಗ ಸೊಪ್ಪನ್ನ ಬೇಯೋಕ್ಕೆ ಇಡ್ತಿದ್ದೀನಿ. ಅದನ್ನು ಬೇಯಿಸಿ ಅದು ತಣ್ಣಗಾಯಿತು ಅಂದರೆ ಮೊಸೊಪ್ಪಿಗೆ ರುಬ್ಬಿಟ್ಟು ಒಗ್ಗರಣೆ ಹಾಕೋಕ್ಕೆ ಸರಿ ಹೋಗುತ್ತೆ ಅಂತ ಈ ಸೈಡು ಸೊಪ್ಪು ಬೇಯಕ್ಕೆ ಇಟ್ಟಿದ್ದೀನಿ. ಆಲ್ರೆಡಿ ನಾನು ರೈಸ್ಗೂ ಸಹ ಮಾಡಿ ಇಟ್ಟಿದ್ದೆ. ಇವಾಗ ಹಸ್ಬೆಂಡು ಕಾಫಿ ಬೇಕು ಅಂತ ಹೇಳಿದ್ರು. ಸರಿ ಆಯಿತು ಅಂದ್ಬಿಟ್ಟು ಅವ್ರಿಗೆ ಕಾಫಿನೂ ಸಹ ಮಾಡಿಕೊಡ್ತಾಯಿದ್ದೀನಿ. ಬೆಳಗ್ಗೆ ಹೊತ್ತು ಬ್ರೇಕ್ಫಾಸ್ಟ್ ಏನು ಮಾಡೋದು, ಅಡುಗೆ ಏನು ಮಾಡೋದು, ದಿನ ಬೆಳಗ್ಗೆ ಆಯಿತು ಅಂದರೆ ಬ್ರೇಕ್ಫಾಸ್ಟ್ ಏನು ಮಾಡೋದು, ಮಧ್ಯಾಹ್ನ ಆಯಿತು ಅಂದರೆ ಅಡುಗೆ ಏನು ಮಾಡೋದು, ಇದೇ ಯೋಚನೆ ಆಗಿಬಿಟ್ಟಿರುತ್ತೆ. ಇವಾಗ ನಾನು ಸಹ ಹಾಗೇ ಇವತ್ತು ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಹಾಗಾಗಿ ನನಗೇನು ಅಷ್ಟು ಗಡಿಬಿಡಿ ಏನು ಅನಿಸಿಲ್ಲ. ಇವತ್ತು ಪ್ಲ್ಯಾನ್ ಮಾಡ್ಕೊಂಬಿಡ್ತು ಅಂದರೆ ಈಸಿ ಆಗಿಬಿಡುತ್ತೆ, ಇಲ್ಲಾಂದರೆ ಗಡಿಬಿಡಿ ಥರ ಅನಿಸ್ಬಿಡುತ್ತೆ. ಆಲ್ರೆಡಿ ನಾನು ರೈಸ್ನ ಮಾಡಿ ತಣ್ಣಗಾಗೋಕ್ಕೆ ಬಿಟ್ಟಿದ್ದೆ. ಯಾಕಂದರೆ ಕ್ಯಾಪ್ಸಿಕಮ್ ರೈಸ್ ಮಾಡೋಕ್ಕೆ ಸ್ವಲ್ಪ ತಣ್ಣಗಾದ್ರೇ ಹುಡಿಯಾಗಿ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಇವಾಗ ಕಾಫಿಗೆ ಇಟ್ಬಿಟ್ಟು ನನಗೆ ಅಂದ್ಬಿಟ್ಟು ಮಾಲ್ಟ್ಗೂ ಸಹ ರೆಡಿ ಮಾಡ್ಕೊತಿದ್ದೀನಿ. ರೆಡಿ ಮಾಡಿಬಿಟ್ಟು ಅಲ್ಲಿಟ್ಟಿದ್ದೀನಿ. ಇವಾಗ ಕ್ಯಾಪ್ಸಿಕಮ್ ರೈಸ್ಗೆ ಅಂದ್ಬಿಟ್ಟು ನಾನಿಲ್ಲಿ ಈರುಳ್ಳಿನ ಕಟ್ ಮಾಡ್ಕೊತಿದ್ದೀನಿ. ಬೆಳಗ್ಗೆ ಹೊತ್ತು ಮಲ್ಟಿ ಟಾಸ್ಕಿಂಗ್ ಆಗಿರುತ್ತೆ. 5 ನಿಮಿಷ ಏನಾದರೂ ಟೈಮ್ ವೇಸ್ಟ್ ಮಾಡ್ತು ಅಂದರೆ ಟೈಮಿಗೆ ಕರೆಕ್ಟಾಗಿ ಯಾವುದೂ ಆಗೋದೇ ಇಲ್ಲ. ಹಾಗಾಗಿ ನಾನು ಈ ರೀತಿ ಹಿಂದಿಂದನೇ ಮಾಡ್ಕೊಂಬಿಡ್ತೀನಿ. ಇವಾಗ ನನಗೆ ಅಂದ್ಬಿಟ್ಟು ಮಾಲ್ಟ್ನೂ ಸಹ ಮಾಡ್ಕೊತಿದ್ದೀನಿ. ಹಸ್ಬೆಂಡ್ಗೆ ಕಾಫಿ ಕೊಟ್ಬಿಟ್ಟು ನನಗೆ ಅಂದ್ಬಿಟ್ಟು ಇವಾಗ ಮಾಲ್ಟ್ನ ಮಾಡ್ಕೊತಿದ್ದೀನಿ. ಇವಾಗ ಕ್ಯಾಪ್ಸಿಕಮ್ ರೈಸ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ ನೋಡಿ. ಇವಾಗ ನಾನು 1-2 ಸ್ಪೂನ್ ಆಗೋಷ್ಟು ಕಡಲೆ ಬೀಜನ ಚೆನ್ನಾಗಿ ಹುರ್ಕೊಂಡು ಅದನ್ನು ತಣ್ಣಗಾಕಕ್ಕೆ ಬಿಟ್ಟಿದ್ದೀನಿ. ಇವಾಗ ಅದೇ ಬಾಣಲಿಗೆ 1-2 ಸ್ಪೂನ್ ಆಗೋಷ್ಟು ಎಣ್ಣೆ, ಸಾಸಿವೆ, ಜೀರಿಗೆ, ಒಂದೇ ಒಂದು ಚಕ್ಕೆ, ಒಂದೇ ಒಂದು ಲವಂಗ, ಸುಮ್ಮನೆ ಫ್ರೇಗ್ರೆನ್ಸಿಗೋಸ್ಕರ ಅಷ್ಟೇ ಒಂದು ಎಸ್ಲಾಗೋಷ್ಟು ಬೆಳ್ಳುಳ್ಳಿನ ಜಜ್ಕೊಂಡಿದ್ದೀನಿ. ಒಳ್ಳೆ ಫ್ಲೇವರ್ ಕೊಡುತ್ತೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ಕರಿಬೇವು, ಅದು ಬೆಳ್ಳುಳ್ಳಿ ಸ್ವಲ್ಪ ಎಣ್ಣೆಲೇ ಚೆನ್ನಾಗಿ ಫ್ರೈ ಆಗಬೇಕು. ಆವಾಗ ಅದ್ರ ಫ್ಲೇವರ್ ಎಲ್ಲ ನೀಟಾಗಿ ಬಿಟ್ಕೊಳ್ಳುತ್ತೆ. ಅದಕ್ಕೋಸ್ಕರ 1-2 ಹಸಿಮೆಣ್ಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. 1 ಮೀಡಿಯಮ್ ಸೈಜ್ ಈರುಳ್ಳಿನ ತೊಗೊಂಡಿದ್ದೀನಿ. ಅದನ್ನು ಸಹ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ 1 ಕ್ಯಾಪ್ಸಿಕಮ್ ದಪ್ಪ ಸೈಜಿಂದು 1 ಕ್ಯಾಪ್ಸಿಕಮ್ನ ಸಣ್ಣದಾಗಿ ಕಟ್ ಮಾಡಿಕೊಂಡು ಫ್ರೈ ಮಾಡ್ಕೊತಿದ್ದೀನಿ. ಅದು ಎಣ್ಣೆಯಲ್ಲೇ ಬೇಗ ಫ್ರೈ ಆಗಿಬಿಡುತ್ತೆ. ಕ್ಯಾಪ್ಸಿಕಮ್ ಏನು ಜಾಸ್ತಿ ಟೈಮ್ ತೊಗೊಳ್ಳಲ್ಲ. ಇದು ವಿತಿನ್ 5 ಮಿನಿಟ್ಸಲ್ಲೆಲ್ಲ ರೆಡಿ ಆಗಿಬಿಡುತ್ತೆ. ಕ್ಯಾಪ್ಸಿಕಮ್ ಹಾಕ್ಕೊಂಡು ಫ್ರೈ ಮಾಡಿದಾದಮೇಲೆ ಇವಾಗ ಒಂದು ಟೊಮೊಟೊನ ಹಾಕ್ಕೊಂಡು ಟೊಮೊಟೊ ಸಾಫ್ಟ್ ಆಗೋಕ್ಕೋಸ್ಕರ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ರೀತಿ ಟೊಮೊಟೊ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಟೊಮೊಟೊ ಸಾಫ್ಟ್ ಆಗಿದ್ದಾದಮೇಲೆ ಇವಾಗ 1/4 ಟೀ ಸ್ಪೂನ್ ಆಗೋಷ್ಟು ಅರಶಿನ, 1/2 ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡರ್, 1 ಸ್ಪೂನ್ ಗರಂ ಮಸಾಲಾನ ನೋಡಿ ಹಾಕೊಳ್ಳಿ. ನಾನು ಚಿಕ್ಕ ಸ್ಪೂನಲ್ಲಿ 1 ಸ್ಪೂನು, ದೊಡ್ಡ ಸ್ಪೂನಲ್ಲಾದರೆ ಅರ್ಧ ಸ್ಪೂನು ಧನಿಯಾ ಪೌಡರ್, ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಆ ಮಸಾಲ ಪೌಡರ್ದೆಲ್ಲ ರಾ ಸ್ಮೆಲ್ ಹೋಗಬೇಕು, ಆ ರೀತಿ ಫ್ರೈ ಮಾಡ್ಕೋಬೇಕು. 1 ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ಅದು ರೀತಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇವಾಗ ರೈಸ್ನ ಆಲ್ರೆಡಿ ಮಾಡಿಟ್ಕೊಂಡಿದ್ದಲ್ಲ, ರೈಸ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಆ ಮಸಾಲದು ರಾ ಸ್ಮೆಲ್ಲೆಲ್ಲ ಹೋಗಬೇಕು. ನಿಮಗೆ ಎಣ್ಣೆಲ್ಲೇ ಫ್ರೈ ಮಾಡಿದ ತಕ್ಷಣ ರಾ ಸ್ಮೆಲ್ಲೆಲ್ಲ ಹೋಗೋಲ್ಲ. ಈ ರೀತಿ ರೈಸ್ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿದ್ರೇ ರಾ ಸ್ಮೆಲ್ಲೆಲ್ಲ ಹೋಗೋದು. ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನನಗೆ ಸ್ವಲ್ಪ ಉಪ್ಪು ಕಡಿಮೆ ಅನಿಸ್ತು. ಹಾಗಾಗಿ ಸ್ವಲ್ಪ ಉಪ್ಪನ್ನು ಸಹ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ. ಇನ್ನೇನು ರೆಡಿ ಆಯಿತು ಅನ್ನೋ ಟೈಮಿಗೆ ನಾನು ಇಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಕಡಲೆ ಬೀಜನ ಏನು ಹುರಿದಿಟ್ಕೊಂಡಿದ್ನೋ ಅದನ್ನು ಪೌಡರ್ ಮಾಡಿ, ಅಂದರೆ ಮಿಕ್ಸಿನ ಆನ್ ಆ್ಯಂಡ್ ಆಫ್ ಮಾಡಿಬಿಟ್ಟು 1-2 ಸ್ಪೂನ್ ಆಗೋಷ್ಟನ್ನು ಹಾಕ್ಕೊಂಡಿದ್ದೀನಿ. ಇದೇ ಡಿಫ್ರೆಂಟ್ ಫ್ಲೇವರ್ ಕೊಡೋದು. ಸಖತ್ತಾಗಿರುತ್ತೆ. ಟೇಸ್ಟ್ ಒಂಥರ ಡಿಫ್ರೆಂಟಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ಮಕ್ಕಳಿಗೆ ಆರಾಮ್ಸೆ ಲಂಚ್ ಬಾಕ್ಸಿಗೆಲ್ಲ ಹಾಕಿ ಕಳಿಸ್ಬೋದು. ಸಖತ್ತಾಗಿರುತ್ತೆ ಟೇಸ್ಟು. ಒಂದ್ಸಲ ಟ್ರೈ ಮಾಡಿ. ವಿತಿನ್ 5 ಮಿನಿಟ್ಸಲ್ಲೆಲ್ಲ ಆಗಿಬಿಡುತ್ತೆ. ಇವಾಗ ಕ್ಯಾಪ್ಸಿಕಮ್ ರೈಸ್ ರೆಡಿ ಆಯಿತು. ಈ ಸೈಡು ಮಾಲ್ಟು ಸಹ ತಣ್ಣಗಾಗಿತ್ತು. ಇವಾಗ ಮಜ್ಜಿಗೆನ ಹಾಕ್ಕೊಂಡು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ, ಮಾಲ್ಟ್ ಕುಡಿಯೋಕ್ಕೆ ಅಂತ ಹೇಳ್ಬಿಟ್ಟು. ಹಾಗೆ ಇವಾಗ ಮತ್ತೆ ನಾನು ಮಧ್ಯಾಹ್ನ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಕಡಲೆಬೇಳೆನ ನೆನೆ ಹಾಕಿದ್ದೆ. ವಡೆ ತಿನ್ನಬೇಕು ಅನಿಸ್ತು. ಹಾಗಾಗಿ ಇಲ್ಲಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ವಡೆಗೆ ಏನೇನು ಬೇಕೋ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಮಿಕ್ಸಿಗೂ ಸಹ ಆಡಿಸ್ಕೊತಿದ್ದೀನಿ. ಮಧ್ಯಾಹ್ನದಿಂದ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬೆಳಗ್ಗೆಯಿಂದ ವ್ಲಾಗ್ನ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಗೊತ್ತಲ್ಲ ಇವಾಗ ನನ್ನ ಮಗನ ರಜೆ ಇರೋದ್ರಿಂದ ಅವ್ನು ತಿಂಡಿ ಮಾಡಿದ ತಕ್ಷಣ ಅಮ್ಮ ನನ್ನ ಜೊತೆ ಆಟಾಡಿ ಅಂತಾನೆ. ಅವನ ಜೊತೆ ಆಟಾಡಿ ಇವಾಗ ಅವ್ನಿಗೆ ಬ್ರೇಕ್ಫಾಸ್ಟ್ ಮಾಡಿಸಿ ಅವ್ನ ಹಿಂದೆನೇ ಇರಬೇಕು. ಮಕ್ಳಿಗೆ ರಜೆ ಇತ್ತು ಅಂದರೆ ಗೊತ್ತಲ್ಲ, ಅವ್ರ ಹಿಂದೆನೇ ಇರಬೇಕು. ನಮ್ಮ ಕೆಲಸಗಳು ಯಾವುದೂ ಆಗಲ್ಲ. ಇನ್ನು ನನ್ನ ಮನೆ ಕೆಲಸನೂ ಸಹ ಏನೂ ಆಗಿಲ್ಲ. ಬೆಳಗ್ಗೆ ಅವ್ನು ಎದ್ದಳೋಕ್ಕಿಂತ ಮುಂಚೆ ಏನು ಮಾಡ್ಕೊಂಡಿದ್ದೋ ಅಷ್ಟೇ. ಇನ್ನು ಬೆಳಗ್ಗೆ ಮಾಡಿರೋ ತಿಂಡಿ ಪಾತ್ರೆದು ಸಹ ಹಾಗೇ ಇದೆ. ಇವಾಗ ತೊಳ್ಕೊಬೇಕು. ನನ್ನ ಜೊತೆ ಆಟಾಡಿ ಅಂತ ಹೇಳ್ತಿರ್ತಾನೆ. ಅದಕ್ಕೋಸ್ಕರ ಅವನ ಜೊತೆ ಆಟಾಡ್ಕೊಂಡು ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡೋದೇ ಆಗಿದೆ. ಇವಾಗ ಬಿಸಿಲು ಬೇರೆ, ಆಚೆನೂ ಸಹ ಎಲ್ಲೂ ಕರ್ಕೊಂಡು ಹೋಗೋಕ್ಕಾಗಲ್ಲ. ಅದಕ್ಕೋಸ್ಕರ ನಾನು ಮನೇಲೇ ಅವನ ಜೊತೆ ನಾನು ಸಹ ಆಟಾಡ್ಕೊಂಡು ಇರ್ತೀನಿ. ಬೆಳಗ್ಗೆ ಮೊಸೊಪ್ಪಿಗೆ ರುಬ್ಬಿಟ್ಟಿದ್ನಲ್ಲ,
ಬೇಯಿಸಿಟ್ಟಿದ್ದಲ್ಲ, ಇವಾಗ ರುಬ್ಬಿ ಇಟ್ಟಿದ್ದೀನಿ. ಒಗ್ಗರಣೆ ಕೊಡಬೇಕು. ಹಾಗೆ ವಡೆ ಮಾಡೋಣ ಅಂತ ತುಂಬ ದಿನಗಳೇ ಆಗೋಗಿತ್ತು. 1-2 ತಿಂಗಳು ಆಗಿತ್ತು ಅಂತಲೇ ಹೇಳ್ಬೋದು. ಇವಾಗ ಯಾಕೋ ತಿನ್ನಬೇಕು ಅನಿಸ್ತು. ಅದಕ್ಕೆ ಈಗ 1 ಅವರ್ ಮುಂಚೆ ಕಡಲೆಬೇಳೆನ ನೆನೆಸ್ಬಿಟ್ಟು ಇವಾಗ ರುಬ್ಬಿಟ್ಟಿದ್ದೀನಿ. ಕಡಲೆಬೇಳೆ ಎಲ್ಲ ಜಾಸ್ತಿ ಹೊತ್ತು ನೆನೆಸೋ ಅವಶ್ಯಕತೆ ಇಲ್ಲ. ಅದೇನಿದ್ರು 1 ಅವರ್ 1.5 ಅವರ್ ನೆನೆದ್ರೆ ಸಾಕು. ಕೆಲವ್ರು ನೈಟ್ ನೆನೆಬಿಟ್ಟು ಬೆಳಗ್ಗೆ ಮಾಡ್ತಾರೆ, ನಾನು ಮಾಡಲ್ಲ. ಈ ರೀತಿ ಮಾಡೋದ್ರಿಂದ ಕ್ರಿಸ್ಪಿಯಾಗಿ ಬರುತ್ತೆ. ಅದಕ್ಕೋಸ್ಕರ ಇವಾಗ ವಡೆಗೆ ಅಂದ್ಬಿಟ್ಟು ನಾನಿಲ್ಲಿ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊತಿದ್ದೀನಿ. ನಾನು ಈರುಳ್ಳಿನ ರುಬ್ಬಕ್ಕೆ ಹಾಕಲ್ಲ. ಈ ರೀತಿ ಸಣ್ಣದಾಗಿ ಬಾಯಿಗೆ ತಿಂತ ಅದು ಕ್ರಂಚಿಯಾಗಿ ಸಿಕ್ಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನು ಈ ರೀತಿ ಮಾಡ್ಕೊತೀನಿ. ಪಾತ್ರೆನೂ ಸಹ ತೊಳೆದಿಲ್ಲ, ಕಸನೂ ಅಂದರೆ ಬೆಳಗ್ಗೆ ಕಸ ಗುಡಿಸಿದ್ದೆ. ಇವಾಗ ಮನೆ ಎಲ್ಲ ಫುಲ್ಲು ಟಾಯ್ಸ್ ಎಲ್ಲ ಅಂಡ್ಬಿಟ್ಟಿದ್ದಾನೆ ನನ್ನ ಮಗ. ಇವಾಗ ಅದನ್ನು ಸಹ ಕ್ಲೀನ್ ಮಾಡಬೇಕು. ಕೆಲಸ ಅಂತೂ ಮಕ್ಕಳು ಮನೇಲಿ ಇತ್ತು ಅಂದರೆ ಕೆಲಸಗಳೇ ಸಾಗಲ್ಲ ಅಂತಲೇ ಹೇಳ್ಬೋದು. ನನಗಂತೂ ಇವಾಗ ಹಾಗೆ ಆಗಿದೆ. ಸ್ಕೂಲ್ಗೆ ಹೋಗ್ಬೇಕಂದ್ರೆ ಟಿಫನ್ ರೆಡಿ ಮಾಡಬೇಕಲ್ಲ ಅನ್ನೋ ಚಿಂತೆ. ಮನೇಲಿ ಇತ್ತು ಅಂದರೆ ಅವ್ರನ್ನ ಮೇಂಟೈನ್ ಮಾಡೋದೇ ತುಂಬ ಕಷ್ಟ. ಸ್ಕೂಲ್ಗೆ ಹೋಗಿ ಬಂದ್ರೇ ಈಸಿ ಅನ್ನಿಸ್ತಿದೆ ಈಗ. ಸ್ಕೂಲ್ಗೆ ಹೋಯ್ತು ಅಂದರೆ ಬೇರೆ ಲಂಚ್ ಬಾಕ್ಸ್ ಒಂದು ಟೆನ್ಷನ್ ಇರುತ್ತೆ. ಆನ್ ಟೈಮಿಗೆ ಕರ್ಕೊಂಡು ಹೋಗಬೇಕು ಅಂತ. ಮನೇಲಿ ಇತ್ತು ಅಂದರೆ ಫುಲ್ ಆಟ ಸಾಮಾನೆಲ್ಲ ಟಾಯ್ಸ್ ಎಲ್ಲ ಅಂಡೋದು ಎಲ್ಲ ಇದೇ ರೀತಿಯೇ ಇರುತ್ತೆ. ಮಕ್ಕಳು ಮೇಂಟೈನ್ ಮಾಡೋದಂತೂ ತುಂಬ ಕಷ್ಟ ಮನೇಲಿತ್ತು ಅಂದರೆ. ಇವಾಗ ಅಲ್ಲೇ ರೂಢಿ ತಪ್ಪೋಗಿತ್ತು ನನಗೆ. ಇವಾಗ ಸ್ಕೂಲ್ಗೆ ಹೋಗ್ತಿದ್ನಲ್ಲ, ಅದಕ್ಕೆ ಆ ಟೈಮ್ಗೆ ಸೆಟ್ ಆಗಿಬಿಟ್ಟಿದೆ. ಬಟ್ ಇವಾಗ ಮನೇಲಿದ್ದಾನಲ್ಲ ಫುಲ್ಲು ತೀಟೆ ಮಾಡ್ತಿರ್ತಾನೆ. ಅಂದರೆ ತೀಟೆ ಅಂತ ಹೇಳೋಕ್ಕಾಗಲ್ಲ. ಅಂದರೆ ಆ ಟಾಯ್ಸ್ ತೊಗೊಳೋದು, ಈ ಟಾಯ್ಸ್ ತೊಗೊಳೋದು. ಒಂದೊಂದ್ಸಲಿ ಎಲ್ಲಿ ತೊಗೊಂಡಿರ್ತಾನೋ ಅಲ್ಲೇ ಸಹ ಇಡ್ತಾರೆ. ಒಂದೊಂದ್ಸಲಿ ನಾವೇ ಎತ್ತಿಡಬೇಕು. ಏನೂ ಮಾಡೋಂಗಿಲ್ಲ, ಮಕ್ಕಳಲ್ವಾ, ಸುಮ್ಮನೆ ಬೈಸ್ಕೊತಾರೆ. ಅದ್ರ ಬದಲು ನಾವೇ ಎತ್ತಿಟ್ಬಿಟ್ರೆ ಕೆಲಸ ಈಸಿ ಆಗುತ್ತೆ. ಮೇಯ್ನು ವಡೆಗೆ ಸಬ್ಬಕ್ಕಿ ಸೊಪ್ಪು ಇರಲೇಬೇಕು. ಸಬ್ಬಸಿಗೆ ಸೊಪ್ಪು ಅಂತ ಹೇಳ್ತಾರೆ, ಸಬ್ಬಕ್ಕಿ ಸೊಪ್ಪು ಅಂತ ಹೇಳ್ತಾರೆ. ನಿಮ್ಮ ಕಡೆ ಏನು ಹೇಳ್ತಾರೆ ಅಂತ ಹೇಳಿ. ನನಗೆ ವಡೆಗೆ ಸಬ್ಬಕ್ಕಿ ಸೊಪ್ಪು ಇರಲೇಬೇಕು. ಅದೇ ಟೇಸ್ಟ್ ಕೊಡೋದು ವಡೆಗೆ. ಇವಾಗ ಸೊಪ್ಪು ತೊಗೊಂಬಂದಿದ್ರು ಮನೆ ಹತ್ರ. ಅದಕ್ಕೋಸ್ಕರ ಫಸ್ಟು ಸೊಪ್ಪನ್ನ ತಗೊಂಡು ಆಮೇಲೆ ವಡೆಗೆ ನೆನೆ ಹಾಕ್ತೆ. ಸಬ್ಬಕ್ಕಿ ಸೊಪ್ಪು ಎಷ್ಟು ಹಾಕ್ತೀವೋ ವಡೆಗೆ ಅಷ್ಟು ರುಚಿ ಕೊಡುತ್ತೆ ಟೇಸ್ಟು. ನನಗೆ ಪರ್ಸ್ನಲಿ ತುಂಬ ಇಷ್ಟ ಅಂತಲೇ ಹೇಳ್ಬೋದು ವಡೆ. ಅಂದರೆ ಸಬ್ಬಕ್ಕಿ ಸೊಪ್ಪಿನ ವಡೆ, ಪ್ಲೇನ್ ವಡೆ ಎಲ್ಲ ಅದ್ರ ಟೇಸ್ಟೇ ಒಂಥರ ಇರುತ್ತೆ, ಇದ್ರ ಟೇಸ್ಟೇ ಒಂಥರ ಇರುತ್ತೆ. ನನಗೆ ಪರ್ಸ್ನಲಿ ಇದಿಷ್ಟ. ಅದರಲ್ಲೂ ಸ್ವಲ್ಪ ಸ್ಪೈಸಿಯಾಗಿ ಮಾಡ್ತೀನಿ ನಾನು ಈ ವಡೆ ಎಲ್ಲ. ಅಂದರೆ ಸಬ್ಬಕ್ಕಿ ಸೊಪ್ಪಿನ ವಡೆ ಸ್ವಲ್ಪ ಸ್ಪೈಸಿಯಾಗಿದ್ರೇ ನನಗೆ ಸ್ಪೈಸಿ ಅಂದರೆ ಇಷ್ಟ. ಹಾಗಾಗಿ ಸ್ಪೈಸಿಯಾಗಿ ಮಾಡ್ಕೊತೀನಿ. ಇವಾಗೆಲ್ಲ ಕಟ್ ಮಾಡಿ ಇಟ್ಕೊಂತು ಅಂದರೆ ಆ ಕಡೆಗೆ ಒಗ್ಗರಣೆಗೆ ಹಾಕಕ್ಕೆ ಸರಿ ಹೋಗ್ಬಿಡುತ್ತೆ. ಈ ಕಡೆ ವಡೆನೂ ಸಹ ಬೇಯಿಸ್ಕೊಂಬಿಟ್ರೆ ಸಖತ್ತಾಗಿರುತ್ತೆ. ಬೆಳಗ್ಗೆ ಮಾಡಿರೋದೇ ಸ್ವಲ್ಪ ರೈಸ್ ಇದೆ, ಕ್ಯಾಪ್ಸಿಕಮ್ ರೈಸ್ಗೆ ಅಂದ್ಬಿಟ್ಟು ಸ್ವಲ್ಪ ರೈಸ್ ಮಾಡಿದ್ದಲ್ಲ, ಅದೇ ರೈಸೇ ಇದೆ, ಅದೇ ಆಗುತ್ತೆ. ಇವಾಗೇನು ಮತ್ತೆ ರೈಸ್ ಏನು ಮಾಡ್ಕೊಳಕ್ಕೆ ಹೋಗಲ್ಲ. ಮುದ್ದೆ ಮಾಡ್ಕೊಳ್ಳೋಣ ಅಂದ್ಕೊಂಡೆ, ಇಲ್ಲಾಂದರೆ ರೈಸ್ ವೇಸ್ಟ್ ಆಗಿಬಿಡುತ್ತೆ. ಇಲ್ಲ ನೈಟಿಗೆ ಅದೇ ತಿನ್ನಬೇಕಾಗುತ್ತೆ. ಅದಕ್ಕೋಸ್ಕರ ಇವಾಗ ರೈಸ್ ತಿನ್ಕೊಂತು ಅಂದರೆ ನೈಟಿಗೆ ಮುದ್ದೆ ಮಾಡ್ಕೊಳ್ಳೋಕೆ ಕರೆಕ್ಟ್ ಆಗುತ್ತೆ. ಇದು ವಡೆ ಎಲ್ಲ ವಿತಿನ್ 10 ಮಿನಿಟ್ಸಲ್ಲಿ ಆಗ್ಬಿಡುತ್ತೆ. ವಡೆ ಕಾಳು ಒಂದು ರುಬ್ಕೊಂತು ಅಂದರೆ, ಕಡಲೆಬೇಳೆನ ರುಬ್ಕೊಂತು ಅಂದರೆ 10 ಮಿನಿಟ್ಸ್ಗೆಲ್ಲ ವಡೆ ರೆಡಿನೇ ಆಗಿಬಿಡುತ್ತೆ. ಹೊರಗಡೆ ತಂದು ತಿನ್ನೋದಕ್ಕಿಂತ ಮನೇಲೇ ಹೆಲ್ದಿಯಾಗಿ ಮಾಡ್ಕೋಬೋದು. ಹೆಲ್ದಿ ಅಂದರೆ ಯಾವ್ಯಾವ ಎಣ್ಣೆ ಬೆಳೆಸಿರ್ತಾರೋ ಅದಕ್ಕಿಂತ ಮನೆಯಲ್ಲೇ ಮಾಡ್ಕೊಳ್ಳೋದು ಬೆಸ್ಟು. ಇವಾಗ ವಡೆಗೆಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು. ಈಗ ಹಾಗೇನೆ ಮೊಸಪ್ಪು ಸಹ ಒಗ್ಗರಣೆಗೆ ರೆಡಿ ಮಾಡ್ಕೊಂಬಿಟ್ಟು ಇವಾಗ ವಡೆಗೆ ಎಲ್ಲ ರೆಡಿ ಮಾಡಿಕೊಂಡು ಉಪ್ಪನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ನೋಡಿ ವಡೆ ರೆಡಿ ಆಗೈತೆ. ಈ ಸೈಡು ಮೊಸೊಪ್ಪಿಗೂ ಸಹ ಎಲ್ಲ ರೆಡಿ ಮಾಡಿದ್ದೀನಿ. ಇದಕ್ಕೂ ಸಹ ಒಗ್ಗರಣೆ ಕೊಡಬೇಕು. ಇದಕ್ಕೆ ಒಗ್ಗರಣೆ ಹಾಕ್ತು ಅಂದ್ರೆ ಮೊಸೊಪ್ಪು ರೆಡಿ. ಇವಾಗ ಎಣ್ಣೆ ಬಿಸಿ ಆಗಿತ್ತು, ಹಾಗಾಗಿ ಒಂದೊಂದೇ ವಡೆನ ಹಾಕೊತಿದ್ದೀನಿ. ಈ ರೀತಿ ಸಬ್ಬಕ್ಕಿ ವಡೆ ಮಾಡ್ತು ಅಂದ್ರೆ ಸಖತ್ತಾಗಿರುತ್ತೆ. ಎಣ್ಣೆಗೆ ಹಾಕ್ತಿದ್ದಂಗೆ ಅದು ಸ್ಮೆಲ್ ಬರುತ್ತಲ್ಲ, ಸಖತ್ತಂದ್ರೆ ಯಾವಾಗ ತಿಂತೀವೋ ಅಂತ ಅನಿಸುತ್ತೆ. ಅಷ್ಟು ಚೆನ್ನಾಗಿರುತ್ತೆ. ಮೇಲ್ಗಡೆ ಕ್ರಂಚಿಯಾಗಿ ಒಳಗಡೆ ಸಾಫ್ಟಾಗಿ ಸಖತ್ತಾಗಿರುತ್ತೆ ವಡೆ ಅಂತೂ. ಇವತ್ತಿನ ಮಧ್ಯಾಹ್ನದ ಊಟ ಬಂದುಬಿಟ್ಟು ಮೊಸೊಪ್ಪು ಅನ್ನ ಮತ್ತು ಬಿಸಿ ಬಿಸಿಯಾದಂಥ ವಡೆ ಸಖತ್ತಾಗಿತ್ತು. ನಾನು ವಿಡಿಯೋನ ಇವಾಗ ಕಂಟಿನ್ಯೂ ಮಾಡ್ತಿದ್ದೀನಿ ಊಟ ಎಲ್ಲ ಮುಗಿಸಿ. ಈಗ ಮತ್ತೆ ನನಗೆ ಸಂಜೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ. ಮಧ್ಯಾಹ್ನ ವ್ಲಾಗ್ಸ್ ಮಾಡಿದ್ದಷ್ಟೇ. ಯಾಕಂದರೆ ನನಗೆ ಸಂಜೆ ವಿಡಿಯೋ ಕಂಟಿನ್ಯೂ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಇಲ್ಲಿ ಈ ಎಡ್ಜ್ ಇದೆಯಲ್ಲ, ಅಲ್ಲೆಲ್ಲ ನನ್ನ ಮಗನಿಗೆ ಸಣ್ಣ ಪಿಂಪಲ್ಸ್ ಅಂದರೆ ರ್ಯಾಷಸ್ ಥರ ಆಗಿಬಿಟ್ಟಿತ್ತು, ಕೆಂಪಗಾಗ್ಬಿಟ್ಟಿತ್ತು. ಆಲ್ರೆಡಿ ಒಂದ್ಸಲಿ ತೋರಿಸಿದ್ವಿ. ಅದು ಅಂದರೆ ಇಲ್ಲೇ ಲೋಕಲ್ ಕ್ಲಿನಿಕಲ್ಲಿ ತೋರಿಸಿದ್ವಿ. ಅಲ್ಲಿ ಕ್ರೀಮ್ ಕೊಟ್ಟಿದ್ರು, ಅದು ಏನು ಅಷ್ಟು ವರ್ಕ್ ಆಗಿರಲಿಲ್ಲ. ಇವತ್ತು ಸ್ವಲ್ಪ
ಅಗ್ರೆಸಿವ್ ಅಂದರೆ ನಾರ್ಮಲ್ಗಿಂತ ಅಗ್ರೆಸಿವ್ ಆಗಿದ್ವು. ಅದಕ್ಕೆ ಇವತ್ತು ಸ್ಕಿನ್ ಸ್ಪೆಷಲಿಸ್ಟ್ ಹತ್ರನೇ ತೋರಿಸಿದ್ವಿ. ಅಲ್ಲೇನಿಲ್ಲ, ನಾರ್ಮಲು ಇವಾಗ ಹೀಟ್ಗೆ ಆ ರೀತಿ ಜನ್ರೇಟ್ ಆಗಿದೆ ಅಷ್ಟೇ. ಲಾಟ್ ಆಫ್ ಲಿಕ್ವಿಡ್ಸ್ ಕೊಡಿ, ಅದು ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಬೇರೆ ಕ್ರೀಮ್ಸ್ ಮತ್ತು ಆಯಿಂಟ್ಮೆಂಟ್ಸ್ ಕೊಟ್ಟಿದ್ದಾರೆ. ಇವಾಗ ಅದಕ್ಕೆ ಹಾಸ್ಪಿಟಲಿಂದ ಬರೋದೇ ಲೇಟ್ ಆಗೋಯ್ತು. ಹಾಸ್ಪಿಟಲ್ ಹತ್ರ ಇರಬೇಕಾದ್ರೆ ಅಮ್ಮ ಕಾಲ್ ಮಾಡಿದರು, ಇಲ್ಲೇ ಅಡುಗೆ ಮಾಡ್ತೀನಿ, ಊಟ ಮಾಡ್ಕೊಂಡು ಹೋಗಿವಂತೆ, ಬಾ ನಾನ್ ವೆಜ್ ಮಾಡಿದ್ದೀನಿ ಅಂತ. ಸರಿ ಆಯಿತು ಅಂದ್ಬಿಟ್ಟು ಅಲ್ಲಿಂದ ಅಮ್ಮ ಮನೆಗೆ ಹೋಗಿ ಊಟ ಮುಗಿಸ್ಕೊಂಡು ಇವಾಗ ಮನೆಗೆ ಬಂದ್ವಿ. ಅದು ರ್ಯಾಷಸ್ ಎಲ್ಲ ಹೋದರೆ ಸಾಕು, ಮಕ್ಳಿಗೆ ಹುಷಾರಿಲ್ಲ ಅಂದರೆ ಸ್ವಲ್ಪ ಅದು ಇಚ್ಚಿಂಗ್ ಸ್ಟಾರ್ಟ್ ಆಗಿಬಿಟ್ಟಿತ್ತು. ರ್ಯಾಷಸ್ ಬರೀ ರ್ಯಾಷಸ್ ಇದ್ದಿದ್ರೆ ಏನು ಅಷ್ಟು ಆಗ್ತಿರಲಿಲ್ಲ ಅವನಿಗೆ. ಇಚ್ಚಿಂಗ್ ಅಂದರೆ ಕೆರೆತ ಬಂದುಬಿಟ್ಟಿತ್ತು, ಅದಕ್ಕೋಸ್ಕರ ಕರ್ಕೊಂಡೋಗಿದ್ದಾಯಿತು. ಹಾಗೆ ಊಟನೂ ಸಹ ಮುಗಿಸ್ಕೊಂಡು ಇವಾಗ ಮನೆಗೆ ಬಂದ್ವಿ. ಇವಾಗ ಟೈಮ್ ಬಂದು 9:15, ಕರೆಕ್ಟಾಗಿ ಟೈಮು 9:15. ಇವಾಗ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೂ ಇನ್ನೂ ಯಾರನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲೇ ಕಾಣಿಸೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಆವಾಗ ನಾನು ಯಾವಾಗಲೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಂದು ವೀಡಿಯೋ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.